ಮಹಿಷಾಸುರ ಮರ್ದಿನಿ ತಾಯಿಯ ಆರಾಧನೆಯ ದಿನ, ಕಾತ್ಯಾಯಿನಿಯ ಮತ್ತೊಂದು ಹೆಸರು. ಮಹಿಷನ ವಧೆ ಕಾತ್ಯಾಯಿನಿ ದೇವಿಯಿಂದ ಹೇಗಾಯ್ತು? ಇದರ ಹಿಂದಿನ ಕಥೆ ಏನು? ನೋಡ್ತಾ ಹೋಗೋಣ. ನವರಾತ್ರಿಯ 6ನೇ ದಿನ ತಾಯಿ ಜಗದಂಬೆಯನ್ನ ಕಾತ್ಯಾಯಿನಿ ರೂಪದಲ್ಲಿ ಆರಾಧಿಸುವಂತಹ ದಿನ. ಕಾತ್ಯಾಯಿನಿ ಪದದ ಅರ್ಥವನ್ನ ನೋಡೋದಾದ್ರೆ, ಮಹರ್ಷಿ ಕಾತ್ಯಾಯನರ ತಪಸ್ಸಿಗೆ ಒಲಿದಂತಹ ಪಾರ್ವತಿ ದೇವಿ ಅವರ ಮಗಳಾಗಿ ಭೂಮಿಗೆ ಬರ್ತಾಳೆ. ಇವಳೇ ಕಾತ್ಯಾಯಿನಿ. ಇನ್ನೊಂದು ಅರ್ಥವನ್ನು ನೋಡೋದಾದ್ರೆ, ಕರ್ಮಗಳನ್ನ ತೊಡೆದು ಹಾಕುವವಳು, ಒನ್ ಹೂ ಡೆಸ್ಟ್ರಾಯ್ಸ್ ದ ಕರ್ಮಾಸ್ ಎಂಬಂತಹ ಅರ್ಥವನ್ನು ಕೊಡುತ್ತದೆ. ತಾಯಿ ಈ ರೂಪದಲ್ಲಿ ಬಂಗಾರದ ಮೈಬಣ್ಣವನ್ನು ಹೊಂದಿದ್ದು ಚತುರ್ಭುಜಗಳನ್ನು ಹೊಂದಿರ್ತಾಳೆ. ಕೈಗಳಲ್ಲಿ ಅಭಯ ಮುದ್ರ, ವರಮುದ್ರ, ಖಡ್ಗ, ಕಮಲಗಳನ್ನು ಹಿಡಿದಿದ್ದು ಸಿಂಹಾಸಿನಿಯಾದ ಈಕೆಯ ಆರಾಧನೆಯಿಂದ ಅರಿಷಡ್ವರ್ಗಗಳು ದೂರವಾಗ್ತವೆ ಎಂದು ಹೇಳಲಾಗುತ್ತೆ. ಇನ್ನು ಕಥೆಗೆ ಬರೋದಾದ್ರೆ, ಮಹಿಷಾಸುರನ ಅಟ್ಟಹಾಸ ಭೂಲೋಕ ಸ್ವರ್ಗಲೋಕದಲ್ಲಿ ಮಿತಿ ಮೀರಿ ಹೋಗಿರುತ್ತೆ. ಇತ್ತ ಕಾತ್ಯಾಯಿನಿಯನ್ನ ನೋಡಿದಂತಹ ರುಂಡ ಮುಂಡ ಎಂಬ ರಾಕ್ಷಸರು ಮಹಿಷನ ಹತ್ರ ಹೋಗಿ ಇವಳ ಬಗ್ಗೆ ಹೇಳ್ತಾರೆ. ಮಹಿಷಾಸುರ ಕಾತ್ಯಾಯಿನಿಯ ಬಳಿ ಬಂದು, ನೀನು ನನ್ನನ್ನು ಮದ್ವೆ ಆಗ್ಬೇಕು ಅಂತ ಕೇಳಿದಾಗ ಕಾತ್ಯಾಯಿನಿ ಅವನ ಮುಂದೆ ಒಂದು ಷರತ್ತನ್ನು ಹೇಳ್ತಾಳೆ. ನೀನು ನನ್ನ ಮದ್ವೆ ಆಗ್ಬೇಕಾದ್ರೆ ಯುದ್ಧದಲ್ಲಿ ನನ್ನನ್ನು ಸೋಲಿಸಬೇಕು ಅಂತ ಹೇಳ್ತಾಳೆ. ಯುದ್ಧ ಪ್ರಾರಂಭವಾಗುತ್ತೆ. ಮಹಿಷಾಸುರ ಕೋಣನ ರೂಪಕ್ಕೆ ಬರ್ತಾನೆ. ದೇವಿ ಕಾತ್ಯಾಯಿನಿಗೆ ದೇವಾನುದೇವತೆಗಳು ಅವರವರ ಶಕ್ತಿ ಮತ್ತು ಶಸ್ತ್ರವನ್ನು ಕೊಡ್ತಾರೆ. ಕಾತ್ಯಾಯಿನಿ ಮಹಿಷಾಸುರನನ್ನು ನೆಲಕ್ಕೆ ಬಡಿದು ತನ್ನ ತ್ರಿಶೂಲದಿಂದ ಸಂಹಾರ ಮಾಡ್ತಾಳೆ. ಮಹಿಷಾಸುರ ಮರ್ದಿನಿಯಾಗ್ತಾಳೆ.